ಎಲ್ಲರಿಗೂ ನಮಸ್ತೆ. ಇಂದು ಇದೇ ರೀತಿಯಲ್ಲಿ ಅಂದರೆ ನಾವು ದೇವಸ್ಥಾನದಲ್ಲೆಲ್ಲ ಪೊಂಗಲ್ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತಾರಲ್ವಾ, ಆ ಶೈಲಿನಲ್ಲಿ ಆ ರುಚಿನಲ್ಲಿ ಪೊಂಗಲ್ ಪ್ರಿಪೇರ್ ಮಾಡೋಣ ಇವತ್ತು. ಹಾಗೆ ನಾನು ಇವತ್ತು ಗಣೇಶ ಚತುರ್ಥಿ ವ್ರತ ಮಾಡ್ತಾ ಇರೋದ್ರಿಂದ ಅದು ಸ್ವಲ್ಪ ಪೂಜೆದು ಕೂಡ ಹೇಳ್ತಾ ಇದ್ದೀನಿ. ಅದರ ನಂತರ ನಾವು ಪೊಂಗಲ್ ಮಾಡೋಣ. ಈ ರೀತಿಯಲ್ಲಿ ಎಲ್ಲ ಗಣಪತಿ ಮೂರ್ತಿನ ಒಂದು ಹಸುವಿನ ಸಗಣಿ ಉಂಡೆನ ತೊಗೊಂಡು ಈ ರೀತಿ ಗಣಪತಿ ಮೂರ್ತಿ ರೀತಿಯಲ್ಲೇ ಸಿದ್ಧತೆ ಮಾಡಿಕೊಂಡು ಈ ರೀತಿ ಅಲಂಕಾರ ಮಾಡಿಕೊಂಡೆ. ಗಂಧ ಇಟ್ಬಿಟ್ಟು ಮತ್ತು ಹಾಗೆ ಕುಂಕುಮ ಇಟ್ಟು ಹೂವಿನ ಜೊತೆ ಅಲಂಕಾರ ಮಾಡಿಕೊಂಡು ಬೆಳಗಿನ ಪೂಜೆ ಕೂಡ ಮುಗಿಸ್ಕೊಂಡೆ. ನನಗೆ ಚತುರ್ಥಿ ಅಂದರೆ ತುಂಬಾ ಇಷ್ಟ. ಆ ಚತುರ್ಥಿ ದಿನ ಪೂರ್ತಿ ಉಪವಾಸ ಇದ್ದು ರಾತ್ರಿ ಚಂದ್ರನ ನೋಡಿದ್ದ ನಂತರ ಏನಾದ್ರು ಅವಲಕ್ಕಿ ಸ್ವೀಟು ಪೊಂಗಲ್ ಈ ರೀತಿಯಲ್ಲಿ ತಿಂದ್ಬಿಟ್ಟು ಉಪವಾಸ ಕಂಪ್ಲೀಟ್ ಮಾಡ್ತೇನೆ. ಹಾಗೆ ಬನ್ನಿ ಈಗ ಪೊಂಗಲ್ ಮಾಡೋಣ. ಈ ಸಿಹಿ ಕುಂಬಳ ಅಂತ ಬರುತ್ತೆ, ಆ ಕುಂಬಳಕಾಯಿನ ತೊಗೊಂಡಿದ್ದೀನಿ. ಈ ರೀತಿ ಹಚ್ಕೊಂಡು ಒಂದು ಲೋಟ ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿಯಲ್ಲಿ 1 ಸ್ಪೂನು ಅಡುಗೆ ಎಣ್ಣೆ ಆದರೂ ಬಳಸ್ಬೋದು, ಅಥವಾ ತುಪ್ಪ ಇಷ್ಟಪಡೋಂಥವ್ರು ತುಪ್ಪ ಕೂಡ ಹಾಕ್ಕೊಂಡು ಕುಂಬಳಕಾಯಿನ ಈ ರೀತಿ ಚೆನ್ನಾಗಿ ಹುರ್ಕೊಬೇಕು. ನೀವು ಎಣ್ಣೆನಲ್ಲಿ ಹುರ್ಕೊಂಡ್ರೂ ಕೂಡ ಇದೇ ರೀತಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಅದು ಕುಂಬಳಕಾಯಿ ಚೆನ್ನಾಗಿ ಹುರ್ಕೊಂಡಾಗ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಹಾಗೆ ತುಂಬ ಸ್ಮೂತಾಗಿ ಚೆನ್ನಾಗಿ ಬೇಯುತ್ತೆ. ಈ ರೀತಿಯಲ್ಲಿ ಕುಂಬಳಕಾಯಿನ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡು ಈ ರೀತಿಯಲ್ಲಿ ಚೆನ್ನಾಗಿ ಸ್ಮೂತಾಗಿ ಬೇಯಿಸ್ಕೊಬೇಕು. ಒಂದು 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಡಿ. ಇದೇ ರೀತಿಯಲ್ಲಿ ಚೆನ್ನಾಗಿ ಬೇಯುತ್ತೆ. ಹಾಗೆ ಕುಂಬಳಕಾಯಿ ಇಷ್ಟಪಡ್ದಲೇ ಇರೋಂಥವ್ರು ಸ್ಕಿಪ್ ಮಾಡಿಕೊಂಡು ಪೊಂಗಲ್ನೂ ಕೂಡ ಇದೇ ರೀತಿಯಲ್ಲಿ ಮಾಡ್ಕೊಳ್ಳೋದು. ಸ್ವಲ್ಪ ಹೆಸರು ಬೇಳೆನ ಹಾಕ್ಕೊಂಡು ನೀವು ಮಾಡ್ಕೊಬೋದು. ಅಕ್ಕಿ 1 ಲೋಟ ಅಕ್ಕಿಗೆ 2 ಲೋಟ ನೀರು, ಹಾಗೆ ಒಂದು ಎಕ್ಸ್ಟ್ರಾ 1 ಲೋಟ ಹಾಕ್ಕೊಬೇಕು. ನೀರು ಚೆನ್ನಾಗಿ ಕುದಿಬೇಕು. ಕುದಿದ ನಂತರ ತೊಳೆದಿರೋಂಥ ಅಕ್ಕಿನ ಆ್ಯಡ್ ಮಾಡಿಕೊಂಡು ನಾವು ಕುಕ್ಕರ್ನ ಕ್ಲೋಸ್ ಮಾಡಿ 1-2 ವಿಷಲ್ನ ಕೂಗಿಸ್ಕೊಬೇಕು. 2 ವಿಷಲ್ ಕೂಗಿಸ್ಕೊಂಡಾಗ ಪೊಂಗಲ್ಗೆ ಬೇಕಾದ ಹದದಲ್ಲಿ ಅಕ್ಕಿ ಮತ್ತು ಆ ಕುಂಬಳಕಾಯಿ ಚೆನ್ನಾಗಿ ಬೇಯುತ್ತೆ ಸ್ಮೂತಾಗಿ. ಅದು ಸ್ಮೂತಾಗಿ ಬೆಂದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ನಾವು ಸ್ವೀಟ್ ಯಾವ ರೀತಿ ಆ್ಯಡ್ ಮಾಡೋದು ಅದಕ್ಕೊಂದು ಸ್ವಲ್ಪ ಪ್ರಿಪೇರ್ ಮಾಡ್ಕೊಳ್ಳೋಣ. 1 ಹೋಳು ಕಾಯಿ ತುರಿ ತೊಗೊಳ್ಳಿ, ಹಾಗೆ 2 ಏಲಕ್ಕಿ ತೊಗೊಂಡು ಮಿಕ್ಸಿನಲ್ಲಿ ಮೀಡಿಯಮ್ಮಾಗಿ ಚೆನ್ನಾಗಿ ರುಬ್ಕೋಬೇಕು. ಹಾಗೆ ಬೆಲ್ಲ ಮತ್ತು ಸಕ್ಕರೆ ಎರಡನ್ನೂ ತೊಗೊಂಡಿದ್ದೀನಿ ನಾನು. ಈ ರೀತಿಯಲ್ಲಿ ನಿಮ್ಮ ಟೇಸ್ಟಿಗೆ ತಕ್ಕಂತೆ ಸ್ವೀಟು ಜಾಸ್ತಿ ಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಬೇಕು. ಈ ರೀತಿಯಲ್ಲಿ ಸಕ್ಕರೆ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಬಳಸ್ತಾ ಇರೋದ್ರಿಂದ ಹಾಗೆ ಡೈರೆಕ್ಟ್ ಹಾಕೋದಕ್ಕಾಗಲ್ಲ, ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕರಗಿಸ್ಕೊಬೇಕು. ಈ ರೀತಿಯಲ್ಲಿ ಬೆಲ್ಲ ಕರಗಿಸ್ಕೊಂಡು ಅದನ್ನು ಸ್ವಲ್ಪ ಶೋಧಿಸೋಣ, ಏಕೆಂದರೆ ಸ್ವಲ್ಪ ಏನಾದರೂ ಇರುತ್ತೇನೋ ಭಯ ಇರುತ್ತೆ, ಹಾಗಾಗಿ ಈ ರೀತಿ ಮಾಡ್ಕೋತಾ ಇದ್ದೀನಿ. ಓಕೆ, ಗಾಳಿ ಹೋಗಿದೆ. ಬನ್ನಿ ಯಾವ ರೀತಿ ಬೆಂದಿದೆ ನೋಡೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಸ್ಮೂತಾಗಿ ಬೆಂದಿದೆ. ಈ ರೀತಿಯಲ್ಲಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಾದಮೇಲೆ ನಾವು ರುಬ್ಬಿದಂಥ ಕಾಯಿ ಮತ್ತು ಏಲಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಲು ಇಷ್ಟಪಡೋ ಅಂಥವ್ರು 1 ಲೋಟ ಹಾಲನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಮ್ಮಲ್ಲಿ ನಾವು ಹಾಲು ಮನೇಲಿ ಎಲ್ಲರೂ ಇಷ್ಟಪಡಲ್ಲ, ಹಾಗಾಗಿ ಹಾಲು ಬಳಸ್ತಾ ಇಲ್ಲ. ಈ ರೀತಿಯಲ್ಲಿ ಬೆಲ್ಲ ಮತ್ತು ಸಕ್ಕರೆನ ಶೋಧಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಒಲೆ ಮೇಲೆ ಇಟ್ಬಿಟ್ಟು 1-2 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊಬೇಕು. ಬಿಸಿ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇಷ್ಟು ಮೀಡಿಯಮ್ ಆಗಿದ್ದರೆ ಪೊಂಗಲ್ ಸಾಕಾಗುತ್ತೆ, ಕರೆಕ್ಟಾಗಿದೆ. ಈ ರೀತಿ ಫೈನಲಿ ಪೊಂಗಲ್ ಪ್ರಿಪೇರ್ ಆಯಿತು. ಈಗ ಗಣಪತಿಗೆ ಸ್ವಲ್ಪ ನೈವೇದ್ಯ ಮಾಡೋಣ. ನಾನು ಗಣಪತಿ ಪೂಜೆ ಮಾಡಿರೋದ್ರಿಂದ ಗಣಪತಿ ಪೂಜೆಗೆ ಅಂತಲೇ ಪೊಂಗಲ್ ಮಾಡಿಕೊಂಡೆ, ಹಾಗಾಗಿ ಗಣಪತಿಗೆ ನೈವೇದ್ಯಕ್ಕೆ ಇಡೋಣ. ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ, ನಿಮಗೂ ಹೇಗೆ ಬಂತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಪೊಂಗಲೆಲ್ಲ ರೆಡಿ ಆದಮೇಲೆ ಈ ರೀತಿಯಲ್ಲಿ ಗಣಪತಿಗೆ ಪೊಂಗಲ್ನ ನಾವು ನೈವೇದ್ಯಕ್ಕಿಟ್ಟು, ಈ ಪೂಜೆ ವ್ರತ ಹಾಗೆ ಸಂಜೆ ಪೂಜೆ ಇರುತ್ತೆ ಗಣಪತಿಗೆ, ಆ ಪೂಜೆ ಕೂಡ ಹೋಗಿದ್ವಿ. ಅದಾದಮೇಲೆ ನಾವು ಅಭಿಷೇಕ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನನ್ನ ಉಪವಾಸ ಕಂಪ್ಲೀಟ್ ಆಯಿತು. ನಾವು ನೈಟು ಅದು ಚಂದ್ರ ಕಾಣಿಸೋದೆ 9:15 ಆಯಿತು. ಆ ಟೈಮಲ್ಲಿ ಚಂದ್ರ ಈ ರೀತಿಯಲ್ಲಿ ನೋಡಿ ನಾನು ಉಪವಾಸ ಕಂಪ್ಲೀಟ್ ಮಾಡಿ ಪೊಂಗಲ್ ಟೇಸ್ಟ್ ಮಾಡಿದೆ. ನೀವು ಕೂಡ ಕಮೆಂಟ್ ಮಾಡಿ. ಧನ್ಯವಾದಗಳು. ಮುಂದಿನ ಹೊಸ ರುಚಿಯಲ್ಲಿ ಭೇಟಿಯಾಗೋಣ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಶೇರ್ ಮಾಡಿ.